ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕ್ಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 9ನೇ ತರಗತಿ SA1 ಎಕ್ಸಾಮ್ಗೆ ಒಂದು ಹಿಂದಿ ವಿಷಯದ ಪ್ರಶ್ನೆ ಪತ್ರಕ್ಕೆ ಆನ್ಸರ್ ಸಹಿತ ನೋಡೋಣ. ಪ್ರತಿಯೊಂದು ಪ್ರಶ್ನೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ಒಂದು ಪ್ಯಾಟರ್ನ್ ಕ್ವಶನ್ ಕೇಳಿದರೆ ಸೇಮ್ ಟು ಸೇಮು ಅದೇ ಒಂದು ಪ್ಯಾಟರ್ನ್ ನಿಮಗೆ ನಾಳೆ SA1 ಎಕ್ಸಾಮಲ್ಲಿ ಹಿಂದಿ ಕ್ವಶನ್ ಪೇಪರ್ ಇರ್ತದೆ. ಅದೇ ಒಂದು ಪ್ಯಾಟರ್ನಲ್ಲಿ ಸೇಮ್ ಟು ಸೇಮ್ ಇರ್ತದೆ. ಅದಷ್ಟೇ ಅಲ್ಲದೆ ಇಲ್ಲಿರೋ ತುಂಬ ಕ್ವಶನ್ಸು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ತವೆ. ಆದರೆ ತಪ್ಪದೆ ಕೊನೆಯವ್ರು ನೋಡಿ, ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತೀನಿ ಮತ್ತು ಯಾವೆಲ್ಲ ಇಂಪಾರ್ಟೆಂಟು ಪ್ರತಿಯೊಂದನ್ನು ಹೇಳ್ತೀನಿ. ಕೊನೆಯವ್ರಿಗೆ ನೋಡೋದು ನಿಮ್ಮ ಜವಾಬ್ದಾರಿ, ಅರ್ಥ ಆಯ್ತಾ? ಸೊ ಬನ್ನಿ ಇವತ್ತಿನ ಈ ಒಂದು ದಿನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದಾರ ಅಥವಾ ಚಾನಲ್ ನುಕರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಇದೇ ರೀತಿ SA1 ಎಕ್ಸಾಮ್ಗೆ ಪ್ರತಿಯೊಂದು ವಿಷಯದ ಪ್ರಶ್ನೆ ಪತ್ರಿಕೆಗಳು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಪಿಕ್ಸ್ ಬರುವಂಥ ಪ್ರಶ್ನೆಗಳು ಯಾವೆಲ್ಲ ಪಿಕ್ಸ್ ಬರ್ತವೆ ಅವೆಲ್ಲ ಆಗ್ತಾ ಇರ್ತೀವಿ. ಅವೆಲ್ಲ ಬೇಕು ಅಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದ್ರು ಮಿಸ್ ಮಾಡ್ಕೊಂಡ್ರೆ ಎಲ್ಲ ವಿಡಿಯೋ ಮಿಸ್ ಮಾಡ್ಕೋತೀರಾ, ಅರ್ಥ ಆಯ್ತಾ? ಸೊ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಅದ್ರ ಜೊತೆಗೆ ಇನ್ನೊಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ 9th ಖಂಡಿತವ್ರಿಗೆ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ದಿನ ಶುರು ಮಾಡೋಣ. ಮೊದಲಾಗಿ ಪ್ರಥಮ ಅಂದರೆ SA1 ಅಂತ ಕರಿತೀರಾ, ಪ್ರಥಮ ಯೋಗನಾತ್ಮಕ ಆಕಲನ ಸೆಪ್ಟೆಂಬರ್ ಅಂದ್ರೆ ಸೆಪ್ಟೆಂಬರ್ ಅಥವಾ ಸೆಪ್ಟೆಂಬರ್ ಅಂತ ಕರಿತೀರಾ. 2025 ನಿಮಗೆ 80 ಮಾರ್ಕ್ಸಿಗೆ ಎಕ್ಸಾಮ್ ಬರ್ತದೆ, ಅರ್ಥ ಆಯ್ತಾ? 80 ಅಂಕಗಳಿಗೆ ಎಕ್ಸಾಮ್ ಬರ್ತದೆ. ಕಕ್ಷಾ 9 9ನೇ ತರಗತಿ, ವಿಷಯ ಹಿಂದಿ, ಸಮಯ 3 ಗಂಟೆ. ಮೊದಲಾಗಿ ನಿಮಗೆ 8 ಮಲ್ಟಿಪಲ್ ಇರ್ತವೆ, ಅರ್ಥ ಆಯ್ತಾ? 8 ಮಲ್ಟಿಪಲ್ ಚಾಯ್ಸ್ ವಿಷಯ ಇರ್ತವೆ. ಮೊದಲಾಗಿ ಕ್ವಶನ್ ನಂಬರ್ 1 ನೋಡಿ, ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಇಲ್ಲಿ ಯಾವೆಲ್ಲ ಗ್ರಾಮರ್ ಟಾಪಿಕ್ ಇವೆ ಅವೆಲ್ಲ ಗ್ರಾಮರ್ ಟಾಪಿಕ್ಕು ಸೇಮ್ ಟು ಸೇಮ್ ಇರ್ತವೆ, ಅರ್ಥ ಆಯ್ತಾ? ಜಸ್ಟ್ ಕ್ವಶನ್ ಚೇಂಜ್ ಆಗ್ತವೆ, ಬಟ್ ಗ್ರಾಮರ್ ಟಾಪಿಕ್ಕು ಸೇಮ್ ಇರ್ತವೆ ಅಷ್ಟೇ, ಅರ್ಥ ಆಯ್ತಾ? ಕೆಲವು ಕ್ವಶನ್ನು ಸೇಮ್ ಕೂಡ ಇರ್ಬೋದು. ಮುಂದೆ ಹೇಳ್ತೀನಿ ನಿಮಗೆ ಯಾವೆಲ್ಲ ಇಂಪಾರ್ಟೆಂಟು ಏನೆಲ್ಲ ಓದ್ಕೋಬೇಕಂತ. ಕೊನೆಯವರೆಗೆ ನೋಡಿ, ವಿತ್ ಆನ್ಸರ್ ಕೊಡ್ತೀನಿ. ಪ್ರಶ್ನೆಗೆ 1, ನಿಮ್ನಲಿಖಿತ में से ಬಹುವಚನ ಶಬ್ದ ಯಾವುದಾಗ್ತದೆ? ಎ ಆಗ್ತದಾ, ಬಿ ಆಗ್ತದಾ, ಸಿ ಆಗ್ತದಾ, ಡಿ ಆಗ್ತದಾ? ಕಮೆಂಟ್ ಮಾಡಿ ನೋಡೋಣ. ನಾನು ಸರಿಯಾದ ಉತ್ತರ ಹೇಳ್ತೀನಿ, ಆದರೂ ಕೂಡ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಾ ಅಂತ. ನೀವು ಕೂಡ ಕಮೆಂಟ್ ಮಾಡಿ, ನಾನು ಆನ್ಸರ್ ಹೇಳ್ತೀನಿ. ಸೊ ಮೊದಲು ಕಮೆಂಟ್ ಮಾಡಿ. ಓಕೆ, ಇದು ಬಂದ್ಬಿಟ್ಟು ಆಪ್ಷನ್ ಬಿ ಆಗ್ತದೆ, ಅರ್ಥ ಆಯ್ತಾ? ಜಂಡೆ ಆಗ್ತದೆ, ಅರ್ಥ ಆಯ್ತಾ? ಜಂಡೆ ಅನ್ನೋದು ಸರಿಯಾದ ಉತ್ತರ. ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ತಿರ್ತೀನಿ, ನೀವು ಪಾಸಿಟಿವ್ ಕ್ವಶನ್ ಓದ್ಕೊಳ್ಳಿ ಚೆನ್ನಾಗಿ. ಇನ್ನು ಪ್ರಶ್ನೆಗೆ 2, ಸ್ವದೇಶಕ ವಿರುದ್ಧಾರ್ಥಕ ಶಬ್ದ. ಇಲ್ಲಿ ವಿರುದ್ಧಾರ್ಥಕ ಕೇಳಿದ್ದಾರೆ, ಯಾವುದಕ್ಕೆ? ಸ್ವದೇಶಕ್ಕೆ ಕೇಳಿದ್ದಾರೆ. ಯಾವುದಾಗ್ಬೋದು? ಇದು ಬಂದ್ಬಿಟ್ಟು ಆಪ್ಷನ್ ಡಿ ಆಗ್ತದೆ, ಅರ್ಥ ಆಯ್ತಾ? ವಿದೇಶ ಆಗ್ತದೆ. ಸ್ವದೇಶ, ವಿದೇಶ, ವಿರುದ್ಧಾರ್ಥಕ. ಸ್ವದೇಶ ಪದ ವಿರುದ್ಧಾರ್ಥಕ ಯಾವುದು? ವಿದೇಶ. ಇದೇ ರೀತಿ ಪ್ರಶ್ನೆಗೆ 3, ಔರತ್ ಶಬ್ದ का पर्यावरण शब्द है. पर्यावरण ಶಬ್ದ ಅಥವಾ ಪರ್ಯಾಯವಾಚಿ ಶಬ್ದ ಯಾವುದಾಗ್ತದೆ? ಇದು ಬಂದ್ಬಿಟ್ಟು ಆಪ್ಷನ್ ಇ ಆಗ್ತದೆ, ಮಹಿಳಾ ಆಗ್ತದೆ, ಅರ್ಥ ಆಯ್ತಾ? ಮಹಿಳಾ ಆಗ್ತದೆ. ಔರತ್ ಶಬ್ದ का ಪರ್ಯಾಯವಾಚಿ ಶಬ್ದ ಮಹಿಳಾ. ಇನ್ನು ಪ್ರಶ್ನೆ 4, विद्यालय शब्द में संधि है. विद्यालय विद्यालय शब्द में संधि है. ಯಾವುದಾಗ್ಬೋದು? ವಿದ್ಯಾಲಯ ಶಬ್ದ ಸಂಧಿ ಯಾವುದಾಗ್ಬೋದು? ಗೆಸ್ ಮಾಡಿ ನೋಡೋಣ. ಇದು ಬಂದ್ಬಿಟ್ಟು ಆಪ್ಷನ್ ಬಿ ಆಗ್ತದೆ. ಆಪ್ಷನ್ ಬಿ ದೀರ್ಘ ಸಂಧಿ ಆಗ್ತದೆ, ಅರ್ಥ ಆಯ್ತಾ? ವಿದ್ಯಾಲಯ. ನೆಕ್ಸ್ಟು ಪ್ರಶ್ನೆ 5, ನಿಮ್ನಲಿಖಿತ में से ಸ್ತ್ರೀಲಿಂಗ ಶಬ್ದ है. ಸ್ತ್ರೀಲಿಂಗ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವುದಾಗ್ಬೋದು ಗೆಸ್ ಮಾಡಿ ನೋಡೋಣ. ಇದು ಬಂದ್ಬಿಟ್ಟು ಭೇಟಿ ಆಗ್ತದೆ, ಅರ್ಥ ಆಯ್ತಾ? ನೋಡಿ ಎಲ್ಲ ಕೂಡ ಫುಲ್ಲಿಂಗು, ಇಲ್ಲಿ ಒಂದೇ ಇರೋದು ಭೇಟಿ ಅನ್ನೋದು ಸ್ತ್ರೀಲಿಂಗ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಪ್ರಶ್ನೆ 6, ಪಾನಿ ಫಿಲಾನ ಮುಹಾವರೆ ಕಾ ಅರ್ಥ ಹೈ. ಈ ಪಾನಿ ಫಿಲಾನ ಮುಹಾವರ ಅರ್ಥ ಏನಾಗ್ಬೋದು? ಇದು ಬಂದ್ಬಿಟ್ಟು ಆಪ್ಷನ್ ಡಿ ಆಗ್ತದೆ, ಸಬಕ ಸಿಖಾನ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 7, ನಿಮ್ನಲಿಖಿತ में से ಸಂಜ್ಞಾ ಶಬ್ದ ಕೇಳಿದರೆ ಯಾವುದಾಗ್ಬೋದು? ಇದು ಬಂದ್ಬಿಟ್ಟು ಆಪ್ಷನ್ ಸಿ ಘೋಡ ಆಗ್ತದೆ. ಘೋಡ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 8, ಕಬ್ ಸೆ ಏಸಾ ಹೋತಾ ಆ ರಹಾ ಹೈ. ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನ ಹೈ. ಪಿಕ್ಸ್ ಕೇಳ್ತಾರೆ ವಿರಾಮ ಚಿಹ್ನೆ ಮೇಲೆ. ಇಲ್ಲಿ ಯಾವುದನ್ನು ಬಳಸಿದ್ದಾರೆ ಅವರು, ಅರ್ಥ ಆಯ್ತಾ? ಇದು ಬಂದ್ಬಿಟ್ಟು ಆಪ್ಷನ್ ಎ ಪ್ರಶ್ನೆವಾಚಕ. ಯಾಕಂದರೆ ಪ್ರಶ್ನೆ ಚಿಹ್ನೆ ಇದೆಯಲ್ಲ ಅಲ್ಲಿ, ಆದ್ದರಿಂದ ಪ್ರಶ್ನೆವಾಚಕ ಅನ್ನೋದು ಸರಿಯಾದ ಉತ್ತರ. ನಿಮಗೆ ಇದ್ರ ಮೇಲೆ ಕೇಳ್ಬೋದು, ಪೂರ್ಣ ವಿರಾಮ ಕೂಡ ಕೇಳ್ಬೋದು, ಭಾವಸೂಚಕ ಕೂಡ ಕೇಳ್ಬೋದು. ನಿಮಗೆ ಕನ್ನಡದಲ್ಲಿ ಗೊತ್ತಿದೆಯಲ್ಲ ಅಷ್ಟೇ ನೋಡಿ, ತುಂಬ ಡಿಫ್ರೆಂಟ್ ಇಲ್ಲ, ಅಲ್ಲೇ ಆನ್ಸರ್ ಇರ್ತದೆ. ತುಂಬಾ ಈಸಿ ಪ್ರಶ್ನೆಗಳು. ಇನ್ನು ನೆಕ್ಸ್ಟ್ ಬರುವಂಥದ್ದು ನಿಮಗೆ 2ನೇ ಮನೆಯಲ್ಲಿ ನಿಮಗೆ ಅನುರೂಪದ ಕೇಳ್ತಾರೆ. ನಿಮಗೆ ಅನುರೂಪದ 4 ಇರ್ತವೆ, ಅರ್ಥ ಆಯ್ತಾ? 4 ಇರ್ತವೆ. ಅಂದರೆ ಏನು ಕನ್ನಡದಲ್ಲಿ ಹೇಳಬೇಕಾದ್ರೆ ಮೊದಲೆರಡು ಪದಗಳ ಸಂಬಂಧಂತೆ 3ನೇ ಪದಕ್ಕೆ ಸರಿ ಹೊಂದಿನ ಸಂಬಂಧಿ ಪದವನ್ನು ಬರೀರಿ, ಅರ್ಥ ಆಯ್ತಾ? ಅದೇ ಕೊಟ್ಟಿರ್ತಾರೆ ಅವರು. ಅನುರೂಪತ ಅಂತ ಕರಿತೀವಿ ನಾವು ಹಿಂದಿಯಲ್ಲಿ, ಅನುರೂಪತ ಅಂತ. ತುಂಬ ತಲೆ ಕೆಡಿಸ್ಕೋಬೇಡಿ, ಅನುರೂಪತ ಒಟ್ಟಿನಲ್ಲಿ. ಆಲ್ಮೋಸ್ಟ್ ನಿಮಗೆ ಬುಕ್ಕಲ್ಲಿರೋ ಅನುರೂಪತ ಕೊಡ್ತಾರೆ. ನಿಮ್ಮ ಬುಕ್ಕಲ್ಲಿ ಯಾವೆಲ್ಲವೇ ಅವನ್ನೇ ಕೊಡ್ತಾರೆ, ಹೊಸದು ಏನು ಕೇಳೋದಿಲ್ಲ, ತುಂಬ ಕಡಿಮೆ. ಆಲ್ಮೋಸ್ಟ್ ನಿಮ್ಮ ಅಭ್ಯಾಸ ಭಾಗದಲ್ಲಿ ಯಾವೆಲ್ಲ ಅನುರೂಪತವೆ ಅವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಲ್ಲಿರೋ ಅನುರೂಪತ ತುಂಬಾ ಬರ್ತವೆ. ನೋಡೋಣ ಯಾವೆಲ್ಲ ಕ್ವಶನ್ ಅಂತ. ಪ್ರಶ್ನೆ 9, ವಿವೇಕಾನಂದ ಕೆ ಪಿತಾ ಯಾರಿದ್ದಾರೆ? ವಿಶ್ವನಾಥ್ ದತ್ತ. ಮತ್ತು ಮಾತಾ ಯಾರು? ವಿಶ್ವನಾಥ್ ದತ್ತ ತಂದೆ ಆದರೆ ತಾಯಿ ಯಾರು ಅಂತ ಕೇಳಿದ್ದಾರೆ.
ಸೊ ನಿಮಗೆ ಕಂಪ್ಲೀಟಾಗಿ ಆನ್ಸರ್ ಕೊಡ್ತಾನೆ. ಸೊ 9ನೇ ಪ್ರಶ್ನೆಯ ಉತ್ತರ ಬಂದ್ಬಿಟ್ಟು, ಸೊ ವೇಟ್ ಮಾಡಿ ಸ್ವಲ್ಪ. ಸೊ 9ನೇ ಪ್ರಶ್ನೆ ಉತ್ತರ ಬಂದ್ಬಿಟ್ಟು ಭುವನೇಶ್ವರಿ ದೇವಿ ಅನ್ನೋದು ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆ 10ನೇ ಪ್ರಶ್ನೆ. ನೋಂಗಕ್ರೇಮ್ ನೃತ್ಯ ಆಗ್ತದೆ. ಅದೇ ರೀತಿ ಬೆಹಡೇನ ಕಲಾಂ ಏನಾಗ್ತದೆ? ಇದು ಬಂದ್ಬಿಟ್ಟು ಆಪ್ಷನ್ 10ನೇ ಉತ್ತರ ಬಂದ್ಬಿಟ್ಟು ಉತ್ಸವ ಆಗ್ತದೆ ಅದು. ಇನ್ನು ಪ್ರಶ್ನೆ ಸಂಖ್ಯೆ 11, ಭೀಮ ಮಾನವ್. ಆಮೇಲೆ ರೀತಿ ಬಕಾಸುರ ಅನ್ನೋದು ಏನಾಗ್ತದೆ? ಭೀಮ ಮಾನವ್ ಆದರೆ ಬಕಾಸುರ ಅನ್ನೋದು ಏನಾಗ್ತದೆ? ಸೊ ನಿಮಗೆ ಕಂಪ್ಲೀಟಾಗಿ ಆನ್ಸರ್ ತೋರಿಸ್ತೀನಿ, ನಿಮಗೆ ಅರ್ಥ ಆಗ್ತದೆ. ರಾಕ್ಷಸ ಆಗ್ತದೆ, ಅರ್ಥ ಆಯ್ತಾ? ಇನ್ನು 12ನೇ ಪ್ರಶ್ನೆ ಉತ್ತರ ಬಂದ್ಬಿಟ್ಟು ಏನಾಗ್ಬೋದು? 12ನೇ ಪ್ರಶ್ನೆ, ಲಾಲ ರಂಗ ರುಕ್ನ, ಹರ ರಂಗ್ ಏನಾಗ್ತದೆ? ಸೊ ಕಂಪ್ಲೀಟಾಗಿ ಆನ್ಸರ್ ನೋಡಿಬಿಡಿ. ಸೊ ರುಕ್ನ ಆಗ್ತದೆ. ಇನ್ನು ನೆಕ್ಸ್ಟ್ ಬರೋದು ನಿಮಗೆ ಯಾವ ಕ್ವಶನ್ ಬರ್ಬೋದು? ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಥವಾ ನಿಮ್ನಲಿಖಿತ ಪ್ರಶ್ನೋं के उत्तर एक पूर्ण वाक्य में लिखिए. ನಿಮಗೆ 1 ಅಂಕದ ಪ್ರಶ್ನೆ 4 ಇರ್ತವೆ. ಒಂದು ವಾಕ್ಯದಲ್ಲಿ 4 ಪ್ರಶ್ನೆ ಇರ್ತವೆ. ಪ್ರಶ್ನೆಗೆ 1 ಅಂಕ, ಅರ್ಥ ಆಯ್ತಾ? ಇನ್ನು ಪ್ರಶ್ನೆ 13, झंडा किससे बना. प्रश्न 14, दोपहर होने पर मौसी कहाँ पहुँच जाती थी. प्रश्न 15, कवि किस देवी की वंदना कर रहे हैं. प्रश्न 16, आज किसको बचाने की मांग गई. ಇವಕ್ಕೆಲ್ಲ ಆನ್ಸರ್ ನೋಡೋಣ. ಸೊ 13ನೇ ಪ್ರಶ್ನೆಯಿಂದ 16ನೇ ಪ್ರಶ್ನೆ. ಸೊ ಆನ್ಸರ್ ನೋಡ್ಕೊಳ್ಳಿ. ಜಂಡಾ ಪುರಾಣಿ ಓಡನಿ ಸೇಬನ, ಇದೇ ರೀತಿ 4 ಆನ್ಸರ್ ಇವೆ. ಪಾಸ್ ಮಾಡಿಟ್ಟು ಆನ್ಸರ್ ನೋಡ್ಕೊಳ್ಳಿ. ನಾನು ಪ್ರತಿಯೊಂದು ಆನ್ಸರ್ ಹೇಳಲ್ಲ. ಸೊ ನೀವು ಪಾಸ್ ಮಾಡಿಟ್ಟು ಆನ್ಸರ್ನ ಓದ್ಕೊಳ್ಳಿ ಅಥವಾ ಬರ್ಕೊಳ್ಳಿ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಬರುವಂಥ ನಿಮಗೆ 17ನೇ ಪ್ರಶ್ನೆ. ಇಲ್ಲಿಂದ ನಿಮಗೆ 2 ಅಂಕದ ಪ್ರಶ್ನೆ ಸ್ಟಾರ್ಟ್ ಆಗ್ತವೆ, ಅರ್ಥ ಆಯ್ತಾ? 2 ಅಂಕದ ಪ್ರಶ್ನೆಗಳು ನಿಮಗೆ 8 ಇರ್ತವೆ. ಟೋಟಲಾಗಿ 16 ಮಾರ್ಕ್ಸು. ಯಾವ ರೀತಿ ಕ್ವಶನ್ ಕೇಳ್ಬೋದು? ಪ್ರಶ್ನೆ 17, ಬಾಯಿ ಕೋ ಬಹನ್ ಕೈಸಿ ವಿದಾ ಕರ್ತಿ ಹೈ. ಪ್ರಶ್ನೆ 18, ವಿವೇಕಾನಂದ ಕಿ ರುಚಿ ಕಿನ್ ವಿಷಯ ಮೇ ಥಿ. ಅದೇ ರೀತಿ ಪ್ರಶ್ನೆ 19, 20, 21, 22, 23, 24 ನಿಮಗೆ ಚಾಯ್ಸ್ ಇರ್ತದೆ. 24ನೇ ಪ್ರಶ್ನೆ ಚಾಯ್ಸ್ ಇರ್ತದೆ. 23 ಮತ್ತು 24 ಚಾಯ್ಸ್ ಇರ್ತದೆ. ಇಲ್ಲೊಂದು ಪಾಯಿಂಟ್ ಹೇಳ್ತೀನಿ ನಿಮಗೆ. 23 ಮತ್ತು 24 ಎರಡೂ ಕೂಡ ಪೂರಕ ಪಾಠ ಮೇಲೆ ಕೇಳ್ತಾರೆ. ಮತ್ತು ಚಾಯ್ಸ್ ಕೂಡ ಇರ್ತದೆ. ಸೊ ಇವೆಲ್ಲ ಕ್ವಶನ್ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಸೊ 17ರಿಂದ 24ರವರೆಗೆ ಉತ್ತರ ನೋಡೋಣ. ಸೊ 17ರಿಂದ ನೋಡಿ. ಸೊ 17ರಿಂದ 24ನೇ ಪ್ರಶ್ನೆವರೆಗೆ ಇವೆಲ್ಲ ಉತ್ತರಗಳು. ವಿಡಿಯೋನ ಪಾಸ್ ಮಾಡಿಟ್ಟು ಪ್ರತಿಯೊಂದು ಆನ್ಸರ್ಗಳನ್ನ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಪ್ರತಿಯೊಂದು ನಾನು ಹೇಳಲ್ಲ. ಸೊ ಪ್ರತಿಯೊಂದು ಹೇಳ್ತಾ ಕೂತ್ರೆ ತುಂಬಾ ವಿಡಿಯೋ ಲೆಂತ್ ಆಗ್ತದೆ, ಅರ್ಥ ಆಯ್ತಾ? ಸೊ ಪಾಸ್ ಮಾಡಿಟ್ಟು ಪ್ರತಿಯೊಂದು ಕ್ವಶನ್ ಓದ್ಕೊಳ್ಳಿ ಅಥವಾ ಬರ್ಕೊಳ್ಳಿ. ಸೊ 17ರಿಂದ 23ರವರೆಗೆ, ಸಾರಿ 24ರವರೆಗೆ ಆನ್ಸರ್ನ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರುವಂಥದ್ದು 25ನೇ ಪ್ರಶ್ನೆ. ಇಲ್ಲಿಂದ ನಮಗೆ 3 ಅಂಕಗಳ ಪ್ರಶ್ನೆ ಸ್ಟಾರ್ಟ್ ಆಗ್ತವೆ. 3 ಅಂಕಗಳ ಪ್ರಶ್ನೆಗಳು 9 ಇರ್ತವೆ. ಅಂದರೆ 3-4 ವಾಕ್ಯ ಮೇಲೆ ಲಿಖಿ. 3-4 ವಾಕ್ಯದಲ್ಲಿ ಉತ್ತರಿಸಿ. ಅಂದರೆ 3 ಅಂಕಗಳ ಪ್ರಶ್ನೆ 9 ಇರ್ತವೆ. ಟೋಟಲ್ 27 ಮಾರ್ಕ್ಸು. ಪ್ರತಿಯೊಂದಕ್ಕೂ 3 ಅಂಕ. 25ನೇ ಪ್ರಶ್ನೆ, ವಿವೇಕಾನಂದ ನೇ ಭಾರತ ವಾಸಿಯೋं को क्या ಉಪದೇಶ ದಿಯಾ. ಅದೇ ರೀತಿ 26ನೇ ಪ್ರಶ್ನೆ, 27ನೇ ಪ್ರಶ್ನೆ, 28ನೇ ಪ್ರಶ್ನೆ ಇವೆಲ್ಲ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನಿಮಗೆ ಮೇನ್ ಪಾಯಿಂಟ್ ಏನಂದರೆ 32ನೇ ಪ್ರಶ್ನೆ. 32ನೇ ಪ್ರಶ್ನೆ ಏನು ಕೇಳ್ತಾರೆ? ಕವಿತಾ ಕಾ ಭಾವಾರ್ಥ ಲಿಖಿ. ಕವಿತಾ ಕಾ ಭಾವಾರ್ಥ ಕೊಡ್ತಾರೆ, ಅರ್ಥ ಆಯ್ತಾ? ಒಂದು ಕವಿತೆಯನ್ನು ಕೊಡ್ತಾರೆ, ಅದರ ಭಾವಾರ್ಥವನ್ನು ಇರಬೇಕು. ಇದು ನಿಮ್ಮ ಬುಕ್ಕಲ್ಲಿ ಕೇಳ್ತಾರೆ, ಅರ್ಥ ಆಯ್ತಾ? ನಿಮ್ಮ ಬುಕ್ಕಲ್ಲಿ ಹಿಂದಿ ಪುಸ್ತಕದಲ್ಲಿ ಯಾವುದಿದೆ ಅದನ್ನೇ ಕೇಳ್ತಾರೆ. ನೀವು ಚೆನ್ನಾಗಿ ಓದ್ಕೊಂಡಿರ್ತಾರೆ, ಬರಿಬೋದು, ಅರ್ಥ ಆಯ್ತು? ಇದು ಕೂಡ 3 ಮಾರ್ಕ್ಸ್ ಇರ್ತದೆ. ಇನ್ನು 33ನೇ ಪ್ರಶ್ನೆ, ಗದ್ಯಾಂಶ ಕಾ ಅನುವಾದ ಕನ್ನಡ ಯಾ ಅಂಗ್ರೇಜಿ ಮೇ ಕೀಜಿಯೆ. ಕನ್ನಡ ಅನುವಾದ ಕೊಟ್ಟಿರ್ತಾರೆ, ಅರ್ಥ ಆಯ್ತಾ? ಹಿಂದಿಯಲ್ಲಿ ಕೊಟ್ಟಿರ್ತಾರೆ, ಅದನ್ನ ನೀವು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಬರೀಬೇಕು. ನೋಡಿ ಯಾವ್ದು ಕೊಟ್ಟಿದ್ದಾರೆ? ಸಬ್ ಲೋಗ್ ಅಪ್ನಿ ಬಾರಿ ಭುಗತತೆ ಹೈ, ನ ಭುಗತೆ ತೋ ವಹ ರಾಕ್ಷಸ ಸಾರೆ ನಗರ ಕೋ ಆಜಡ್ ದೇ, ಹಜಾರೋ ಮನುಷ್ಯೋं को एक साथ खा जाए. ನೋಡಿ ಅರ್ಥ ಆಗ್ತಿಲ್ವಾ? ಸೊ ನೀವು ಕನ್ನಡ ನಾವು ತೋರಿಸ್ತೀನಿ, ಅವಾಗ ನಿಮ್ಗೆ ಕಂಪ್ಲೀಟಾಗಿ ಆನ್ಸರ್ ಗೊತ್ತಾಗ್ತದೆ, ಅರ್ಥ ಆಯ್ತಾ? ಇಲ್ಲಿ ತುಂಬ ಟಫ್ ಕೇಳೋದಿಲ್ಲ, ಅರ್ಥ ಆಯ್ತಾ? ಇಷ್ಟು ಟಫ್ ಕೇಳೋದಿಲ್ಲ ನಮಗೆ. ಆಲ್ಮೋಸ್ಟ್ ನಿಮ್ಮ ಬುಕ್ಕಲ್ಲಿ ಯಾವುದಿದೆ, ನಿಮ್ಮ ಹಿಂದಿ ಪುಸ್ತಕದಲ್ಲಿ ಯಾವುದಿದೆ ಅದನ್ನೇ ಕೇಳ್ತಾರೆ. ಅಲ್ಲಿರೋ ಒಂದು ಪ್ಯಾರಾವನ್ನು ಹಾಕ್ತಾರೆ. ಅಷ್ಟೊಂದು ಕಾಂಪ್ಲಿಕೇಟ್ ಆಗಿ ಹೊರಗಿಂದ ತೆಗೆಯೋದಿಲ್ಲ. ತುಂಬ ಈಸಿ ಇರೋ ಕ್ವಶನ್ಗಳನ್ನ ಕೇಳ್ತಾರೆ. ಇನ್ನು 25ರಿಂದ 33ನೇ ಪ್ರಶ್ನೆವರೆಗೂ ಉತ್ತರ ನೋಡೋಣ. ಸೊ 25ರಿಂದ ನೋಡ್ಕೊಳ್ಳಿ. ಸೊ ನಿಮಗೆ 3 ಅಂಕ ಪ್ರಶ್ನೆಗಳು 25, 26, ಅದೇ ರೀತಿ 27, 28, 29, 30, 31, 32, ಇನ್ನು 33 ನೋಡಿ. ಕನ್ನಡ ಅನುವಾದ. ಪ್ರತಿಯೊಬ್ಬರು ತಮ್ಮ ಸರದಿಯನ್ನು ಅನುಭವಿಸುತ್ತಾರೆ. ಅವರು ಅನುಭವಿಸದಿದ್ದರೆ ಆ ರಾಕ್ಷಸ ಇಡೀ ನಗರವನ್ನು ನಾಶಪಡಿಸುತ್ತಿದ್ದನು ಮತ್ತು ಸಾವಿರಾರು ಮನುಷ್ಯರನ್ನು ಒಂದೇ ಬಾರಿಗೆ ತಿನ್ನುತ್ತಿದ್ದನು. ನೋಡಿ ಇದು ಬಂದ್ಬಿಟ್ಟು ಬುಕ್ಕಲ್ಲಿ ಇರೋದೆ, ಅರ್ಥ ಆಯ್ತಾ? ಸೊ ಸ್ವಲ್ಪ ನಿಮಗೆ ಈಸಿಯರ್ ಕ್ವಶನ್ ಕೊಡ್ತಾರೆ, ಇಷ್ಟೊಂದು ಟಫ್ ಕೊಡೋದಿಲ್ಲ. ಕೊಟ್ಟರು ಕೂಡ ನೀವು ಬರೀಬೇಕು, ಯಾಕಂದರೆ ಬುಕ್ಕಲ್ಲಿ ಪಾಠವನ್ನು ಓದಿರ್ತೀರ.
ನೀವು ಬರೀತೀರಾ ಆಲ್ಮೋಸ್ಟ್ ಅನ್ಕೋತೀನಿ. ನೆಕ್ಸ್ಟ್ ಬರುತ್ತೆ ನಿಮಗೆ 34ನೇ ಪ್ರಶ್ನೆ. ಸೊ 34ನೇ ಪ್ರಶ್ನೆ ಏನಿರ್ಬೋದು, ಇಲ್ಲಿ ನೋಡಿ 4 ಅಂಕ ಪ್ರಶ್ನೆಗಳು, ಅರ್ಥ ಆಯ್ತಾ. ಪಾಂಚೆ ವಾಕ್ಯಮೇ ಲಿಖಿಯೇ ಅಂದರೆ 4 ಮಾರ್ಕ್ ಕ್ವಶನ್ಸು 2 ಇರ್ತವೆ, ಟೋಟಲಾಗಿ 8 ಮಾರ್ಕ್ಸು, ಪ್ರತಿಯೊಂದಕ್ಕೂ 4 ಅಂಕ. 35ನೇ ಪ್ರಶ್ನೆ, ಮೌಸಿ ಕಿ ಖುಷಿ ಜೀವನ್ ಕಾ ವರ್ಣನ್ ಕೀಜಿಯೇ, ವೆರಿ ಇಂಪಾರ್ಟೆಂಟು. 10 ಕ್ವಶನ್ ಕೂಡ ಇರ್ತದೆ ನಿಮಗೆ, 10 ಕ್ವಶನ್ ಇರ್ತದೆ. ಬಚ್ಚೋ ನೆ ಮಿಲ್ಕರ್ ಮೌಸಿ ಕಿ ಸೇವಾ ಕಿಸ್ ಪ್ರಕಾರ ಕಿ, ವೆರಿ ಇಂಪಾರ್ಟೆಂಟು. ಇವೆಲ್ಲ 2 ಕ್ವಶನ್ ಇಂಪಾರ್ಟೆಂಟು, 2ರಲ್ಲಿ 1 ಬರ್ಬೋದು ನಿಮ್ಮ ಎಕ್ಸಾಮ್ಗೆ. ಇನ್ನು ನೆಕ್ಸ್ಟ್ 35ನೇ ಪ್ರಶ್ನೆ, ಫಿಕ್ಸ್ ಇರುವಂಥ ಪ್ರಶ್ನೆ ಯಾವುದು, ಪದ್ಯ ಭಾಗ ಪೂರ್ಣ ಕೀಜಿಯೇ ಅಥವಾ ಕವಿತಾಂಶ ಪೂರ್ಣ ಕೀಜಿಯೇ, ಯಾವುದು ಕೇಳ್ಬೋದು, ಜೈ ಜೈ ಭಾರತ್ ಮಾತಾ. 1ನೇ ಪದ್ಯ ನೋಡಿ, ಪೂರ್ತಿ ಪದ್ಯನ ಓದ್ಕೊಳ್ಳಿ, ಅಲ್ಲಿರೋ ಒಂದು ಪ್ಯಾರಾ ಫಿಕ್ಸ್ ಬಂದೇ ಬರ್ತದೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದಂದರೆ ಜೈ ಜಯ, ಜೈ ಜಯಿಂದ ಹರಾಬರ ಅವರಿಗೆ ನೋಡ್ಕೊಳ್ಳಿ, ಅದು ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತದೆ. ಅದೊಂದೇ ಬರ್ತಾ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ 1ನೇ ಪದ್ಯ. ಸೊ ಈ ಒಂದು ಪದ್ಯ ಇದೆಯಲ್ಲ, ಈ ಒಂದು ಪದ್ಯದಲ್ಲಿ ಎಲ್ಲ ಪ್ಯಾರಾಗಳನ್ನು ಓದ್ಕೊಳ್ಳಿ, ಫಿಕ್ಸು ಒಂದು ಪ್ಯಾರಾ ಬಂದೇ ಬರ್ತದೆ 4 ಮಾರ್ಕ್ಸಿಗೆ, ಏನೂ ಡೌಟ್ ಇಲ್ಲ, ಬರ್ತದೆ, ಚೆನ್ನಾಗಿ ಓದ್ಕೊಳ್ಳಿ. ಸೊ ಆನ್ಸರ್ ಮುಂದೆ ಕೊಡ್ತೀನಿ. ಈಗ ಜಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 36ನೇ ಪ್ರಶ್ನೆ ನಿಮಗೆ ಏನು ಕೇಳ್ಬೋದು, ಗದ್ಯಾಂಶಕ್ಕೂ, ಇಲ್ಲಿ ಗದ್ಯಾಂಶ ಅಂದರೆ ಏನು, ಒಂದು ಗದ್ಯಾಂಶ ಕೊಟ್ಟಿರ್ತಾರೆ, ಅಂದರೆ ಪ್ಯಾಸೇಜ್ ಕೊಟ್ಟಿರ್ತಾರೆ ಒಂದು, ಅದಕ್ಕೆ 4 ಕ್ವಶನ್ ಕೇಳಿರ್ತಾರೆ, ಅದಕ್ಕೆ 4 ಕ್ವಶನ್ ಕೇಳ್ತಾರೆ. ಎಲ್ಲ ಗೊತ್ತೀನಿ 4 ಪ್ರಶ್ನೆ ಕೇಳಿರ್ತಾರೆ, ಮೇಲೆ ಆನ್ಸರ್ ಇರ್ತದೆ, ಅರ್ಥ ಆಯ್ತಾ, ಮೇಲೇ ಆನ್ಸರ್ ಇರ್ತದೆ, ನೀವು ಬರೀಬೇಕು, ಅರ್ಥ ಆಯ್ತಾ. ನೋಡಿ ಮೇಲೆ ಆನ್ಸರ್ ಕೇಳಿರ್ತಾರೆ, ಅದಕ್ಕೆ ನೀವು ಬರೀಬೇಕು. ಸೊ ನಿಮಗೆ 4 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ನಿಮ್ಮ ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಕ್ವಶನ್ ಕೇಳ್ಬೋದು, ಆದರೆ ಹಿಂದಿಯಲ್ಲಿ ನಿಮಗೆ 4 ಕ್ವಶನ್ ಕೇಳ್ತಾರೆ. ಸೊ ನೋಡ್ಕೊಳ್ಳಿ, ಪ್ಯಾಸೇಜ್ ಇದೆ, ಮೇಲಿನ ಆನ್ಸರ್ ನೋಡ್ಬಿಟ್ಟು ಆನ್ಸರ್ ಮಾಡಿ. ನೆಕ್ಸ್ಟ್ ಬರುತ್ತೆ ನಿಮಗೆ ನಿಬಂಧ ಕೇಳ್ತಾರೆ, 4 ಅಂಕಗಳಿಗೆ ಒಂದು ನಿಬಂಧ ಇರ್ತದೆ, ಅರ್ಥ ಆಯ್ತಾ. ನಿಮಗೆ 3 ನಿಬಂಧ ಕೊಡ್ತಾರೆ, ಅದರಲ್ಲಿ ಒಂದನ್ನು ಬರೀಬೇಕು. ಯಾವೆಲ್ಲ ಇಂಪಾರ್ಟೆಂಟು, ಪರಿವಾರನ್ ಕಿ ರಕ್ಷಾ, ಅದೇ ರೀತಿ ಅನುಶಾಸನ್ ಕಾ ಮಹತ್ವ, ರಾಷ್ಟ್ರ ಭಾಷಾ ಹಿಂದಿ. ಸೊ 3 ಕೂಡ ಇಂಪಾರ್ಟೆಂಟು ಕೇಳ್ಬೋದು. ಅದರಲ್ಲಿ ಇಂಪಾರ್ಟೆಂಟ್ ಯಾವುದಂದರೆ ಪರ್ಯಾವರಣ, ವೆರಿ ಇಂಪಾರ್ಟೆಂಟು. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ನಂತರ ಬರುತ್ತದೆ ನಿಮಗೆ ಪತ್ರ ಬರವಣಿಗೆ, ಒಂದು ವ್ಯವಹಾರಕ್ಕೆ ಒಂದು ವ್ಯಕ್ತಿ ಕೊಡ್ತಾರೆ ನೋಡಿ, 2 दिन की छुट्टी मांगते हुए अपने प्रधानाध्यापक के नाम पत्र लिखिए. ಇನ್ನು 10 ಕ್ವಶನ್ನು, ಪರೀಕ್ಷಾ ತಯಾರಿಕೆ ಬಾರೆ ಮೇ ಅಪ್ನಿ ಮಾತಾಜಿಗೆ ಪತ್ರ ಲಿಖಿ, ನಿಮಗೆ ಇಷ್ಟವಂತ ಪತ್ರವನ್ನು ಬರಿಬೋದು. ಸೊ ಆನ್ಸರ್ ನೋಡೋಣ. ಸೊ ಈ ಆನ್ಸರ್ ಕಂಪ್ಲೀಟಾಗಿ ಆನ್ಸರ್ ಕೊಟ್ಟಿದ್ದೀನಿ. ಸೊ ನೋಡ್ಕೊಳ್ಳಿ. ಸೊ 34ನೇ ಪ್ರಶ್ನೆ ನೋಡಿ, 4 ಅಂಕ ಪ್ರಶ್ನೆಗಳು. ಇಲ್ಲಿ ಶಾರ್ಟಾಗಿ ಕೊಟ್ಟಿದ್ದೀನಿ, ಲಾಂಗಾಗಿ ಬರಬೇಕು. ಮೇನ್ ಆನ್ಸರ್ ಕೊಟ್ಟಿದ್ದೀನಿ ಅಷ್ಟೇ, ಅರ್ಥ ಆಯ್ತಾ. ಸೊ ಇಷ್ಟೇ ಬರೋಕೆ ಹೋಗ್ಬಿಡಿ. ಮತ್ತೆ ಇನ್ನು ಜೈ ಜೈ ಭಾರತ್ ಮಾತಾ, ಊಂಚಾ ಹಯ್ಯ ಹಿಮಾಲಯ ತೀರ ನೋಡಿ, ಇಂಪಾರ್ಟೆಂಟು ಓದ್ಕೊಳ್ಳಿ, ತುಂಬ ಈಸಿ ಪ್ರಶ್ನೆ ನೋಡಿ. 36ನೇ ಪ್ರಶ್ನೆ ಪ್ಯಾಸೇಜು ಅಂದರೆ ಗದ್ಯಾಂಶದ ಆನ್ಸರ್ಗಳು ಇವೆಲ್ಲ. ಇನ್ನು 37ನೇ ಪ್ರಶ್ನೆ ಇವೆಲ್ಲ ಹಾಕಿಬಿಟ್ಟು ಬರೀಬೇಕು ನೋಡಿ. ಪರ್ಯಾವರಣಕ್ಕೆ ರಕ್ಷಾ ಅಂತ ಬಂದಾಗ ಪ್ರಸ್ತಾವನಾ, ಪರ್ಯಾವರಣಕ್ಕೆ ಅರ್ಥ, ಪರ್ಯಾವರಣಕ್ಕೆ ಮಹತ್ವ, ರಕ್ಷಾ ಕರ್ತೇಕೆ ಉಪಾಯ, ಉಪಸಂಹಾರ ಅಂತ ಹಾಕಿಬಿಟ್ಟು ಬರಬೇಕು. ಇದೇ ರೀತಿ ಪಾಯಿಂಟ್ಸ್ ಹಾಕಿಬಿಟ್ಟು ನೀವು ಆನ್ಸರ್ ಬರಬೇಕು. ಇನ್ನು ನೆಕ್ಸ್ಟು ಪತ್ರ ಬರವಣಿಗೆಯಲ್ಲಿ ಯಾವ ರೀತಿ ಬರೀಬೇಕು ಪ್ಯಾಟರ್ನ್ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಸೊ ಎಲ್ಲ ಕೂಡ ಆಲ್ ದ ಬೆಸ್ಟ್. ಚಾನಲ್ಗಾಗಲೇ ಕನ್ನಡ, ಇಂಗ್ಲೀಷು, ಅದೇ ರೀತಿ ಹಿಂದಿ ಆಗಿರ್ಬೋದು, ಸಮಾಜ ವಿಜ್ಞಾನ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಇರ್ತವೆ. ಅರ್ಧ ವಾರ್ಷಿಕ ಎಕ್ಸಾಮ್ಗೆ, S7ಗೆ ಎಲ್ಲ ಕೂಡ ಇರ್ತವೆ. ಅವನನ್ನು ಕೂಡ ಚೆನ್ನಾಗಿ ಓದ್ಕೊಳ್ಳಿ, ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.